ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಪೇಪರ್ ಬೋಟ್ ಎಕ್ಸ್ಪಿಡಿಷನ್ಸ್. ನಾವಿವತ್ತು ಗೋಕರ್ಣದಲ್ಲಿದ್ದೇವೆ. ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಲ್ಲಿರೋ ಗೋಕರ್ಣಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಪುರಾಣಗಳ ಪ್ರಕಾರ ರಾವಣ ಘೋರ ತಪಸ್ ಮಾಡಿ ಶಿವನಿಂದ ಆತ್ಮಲಿಂಗನ ಪಡ್ಕೊಂಡಿರ್ತಾನೆ. ಆದರೆ ಒಂದು ಕಂಡೀಷನ್ ಇರುತ್ತೆ. ಏನಪ್ಪ ಅಂತಂದರೆ, ಆ ಆತ್ಮಲಿಂಗನ ಎಲ್ಲಾದರೂ ನೆಲದ ಮೇಲೆ ಇಟ್ಟರೆ ಅದು ಅಲ್ಲೇ ಪ್ರತಿಷ್ಠಾಪನೆ ಆಗಿ ಅದರ ಎಲ್ಲ ಶಕ್ತಿ ಶಿವನಿಗೆ ಮರಳಿ ಹೋಗುತ್ತೆ ಅಂತ ಒಂದು ಕಂಡೀಷನ್ ಇರುತ್ತೆ. ಆತ್ಮಲಿಂಗನ ಪಡ್ಕೊಂಡು ರಾವಣ ಲಂಕೆ ಕಡೆ ಹೊರಡ್ತಿರ್ಬೇಕಾದ್ರೆ ಒಂದು ದಿನ ಸೂರ್ಯಾಸ್ತದ ಸಮಯದಲ್ಲಿ ಮಹಾಭಕ್ತನಾದ ರಾವಣ ಸಂಧ್ಯಾ ವಂದನೆ ಮಾಡಬೇಕು ಅಂದ್ಬಿಟ್ಟು ಆ ಆತ್ಮಲಿಂಗನ ಅಲ್ಲೇ ಒಂದು ದನ ಕಾಯುತ್ತಿದ್ದಂತಹ ಒಂದು ಬಾಲಕನಿಗೆ ಕೊಟ್ಟು, ಇದನ್ನು ನಾನು ಪ್ರಾರ್ಥನೆ ಮುಗಿಸಿ ಬರೋಷ್ಟರಲ್ಲಿ ನೋಡ್ಕೋತಾ ಇರು ಅಂತ ಹೇಳಿರ್ತಾನೆ. ದನ ಕಾಯೋ ಬಾಲಕನ ವೇಷಧಾರಿಯಾಗಿದ್ದಂಥ ಗಣಪತಿ ಆ ಆತ್ಮಲಿಂಗನ ಅಲ್ಲೇ ಇಟ್ಟು ಹೊರಟೋಗ್ತಾರೆ. ಆಮೇಲೆ ಗೋಕರ್ಣದಲ್ಲಿ ಆತ್ಮಲಿಂಗ ಪ್ರತಿಷ್ಠಾಪನೆ ಆಗುತ್ತೆ. ಆ ಪ್ರತಿಷ್ಠಾಪನೆ ಆಗಿರೋದೇ ನಾವೀಗ ಹೋಗ್ತಾ ಇರುವಂತಹ ಮಹಾಬಲೇಶ್ವರ ದೇವಸ್ಥಾನ. ಈ ದೇವಸ್ಥಾನದ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಈ ದೇವಸ್ಥಾನ ಕಟ್ಟಿಸಿರೋದು ಬೇರೆ ಯಾರೂ ಅಲ್ಲ, ಮೊದಲ ಕನ್ನಡ ಸಾಮ್ರಾಜ್ಯವಾದಂಥ ಕದಂಬ ಸಾಮ್ರಾಜ್ಯದ ಸಂಸ್ಥಾಪಕ ಮಯೂರ ಶರ್ಮ. ದೇವಸ್ಥಾನದ ಒಳಗಡೆ ಫೋಟೋ ಮತ್ತು ವಿಡಿಯೋಗೆ ಅವಕಾಶ ಇರಲಿಲ್ಲ, ಆದರೆ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಸುಮಾರು 1600 ವರ್ಷಗಳಷ್ಟು ಇತಿಹಾಸ ಈ ದೇವಸ್ಥಾನಕ್ಕಿದೆ. ಗೋಕರ್ಣಕ್ಕೆ ಏನಾದರೂ ನೀವು ಬಂದರೆ ತಪ್ಪದೆ ಈ ದೇವಸ್ಥಾನಕ್ಕೆ ಹೋಗಿ ಆತ್ಮಲಿಂಗದ ದರ್ಶನ ಪಡ್ಕೊಳ್ಳಿ. ಈಗ ಕಾಣಿಸ್ತಿದೆಯಲ್ಲ, ಇದು ಮಹಾಬಲೇಶ್ವರ ದೇವಸ್ಥಾನದ ಪಾರ್ಕಿಂಗ್ ಏರಿಯಾ. ಈ ಪಾರ್ಕಿಂಗ್ ಏರಿಯಾ ಗೋಕರ್ಣ ಮೇನ್ ಬೀಚ್ ಹತ್ರನೇ ಇದೆ. ನೀವು ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ಈ ಬೀಚಲ್ಲೂ ಸ್ವಲ್ಪ ಹೊತ್ತು ಕಾಲ ಕಳಿಬಹುದು. ಬರೀ ಕರ್ನಾಟಕದಲ್ಲಷ್ಟೇ ಅಲ್ಲ, ಇಡೀ ಭಾರತದಲ್ಲೇ ಅತ್ಯಂತ ಸುಂದರವಾದಂಥ ಬೀಚ್ಗಳಿರೋದು ಗೋಕರ್ಣದಲ್ಲಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಓಂ ಬೀಚ್, ಕುಡ್ಲೆ ಬೀಚ್, ಗೋಕರ್ಣ ಮೇನ್ ಬೀಚ್, ಹಾಫ್ ಮೂನ್ ಬೀಚ್, ಪ್ಯಾರಡೈಸ್ ಬೀಚ್ ಅನ್ನೋ ಹಾಗೆ ಇನ್ನೂ ಹಲವಾರು ತುಂಬ ಬ್ಯೂಟಿಫುಲ್ ಆಗಿರುವಂಥ ಬೀಚಸ್ಗಳು ಗೋಕರ್ಣದಲ್ಲಿದೆ. ಮತ್ತೆ ಆಗ್ತಡ, ಬನ್ನಿ ಎಲ್ಲ ಬೀಚಸ್ನ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ನಾವು ನಿಮ್ಮನ್ನು ಓಂ ಬೀಚ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಆಕಾಶದಿಂದ ನೋಡಿದ್ರೆ ಈ ಬೀಚ್ ಓಂ ಅಕ್ಷರದ ಆಕಾರದಲ್ಲಿ ಕಾಣೋದ್ರಿಂದ ಈ ಬೀಚ್ಗೆ ಓಂ ಬೀಚ್ ಅಂತ ಹೆಸರು ಬಂದಿದೆ. ಓಂ ಬೀಚ್ ಎಷ್ಟು ಪೀಸ್ಫುಲ್ ಇದೆಯೋ ಅಷ್ಟೇ ವೈಬ್ರೆಂಟ್ ಕೂಡ ಅಂತ ಹೇಳ್ಬೋದು. ನಿಮ್ಗೇನಾದರೂ ವಾಟರ್ ಸ್ಪೋರ್ಟ್ಸಲ್ಲಿ ಆಸಕ್ತಿ ಇದ್ದರೆ ಇಲ್ಲಿ ನಿಮಗೆ ಬನಾನಾ ರೈಡ್ಸ್, ಬಂಪಿ ರೈಡ್ಸ್ ಮತ್ತು ಪ್ಯಾರಾಸೈಲಿಂಗ್ ಅಂತ ಸುಮಾರು ಹಲವಾರು ಆಪ್ಷನ್ಸ್ಗಳಿರುತ್ತೆ. ನೀವೇನಾದರೂ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಬಂದಿದ್ದರೆ ಇಲ್ಲಿ ಬೀಚ್ ವಾಲಿಬಾಲ್ ಅಥವಾ ಫ್ರಿಸ್ಬಿ ಅಂತ ಮಜವಾಗಿ ಕಾಲ ಕಳಿಬಹುದು. ಇಲ್ಲಿ प्रेशर में मत आओ, नेचुरल गेम खेलो. ಓಂ ಬೀಚಿಂದ ನೀವೇನಾದರೂ ಹಾಫ್ ಮೂನ್ ಬೀಚ್ ಅಥವಾ ಪ್ಯಾರಡೈಸ್ ಬೀಚ್ ಕಡೆ ಹೋಗಬೇಕು ಅಂದರೆ ಇಲ್ಲಿಂದ ಬೋಟ್ಸ್ಗಳು ಕೂಡ ಸಿಗುತ್ತೆ. ಓಂ ಬೀಚಲ್ಲಿ ಒಂದು ಒಳ್ಳೆ ಸಂಜೆ ಕಳೆದು ಅಲ್ಲಿ ನಾವು ನಮಸ್ತೆ ಕೆಫೆಯಲ್ಲಿ ನಮ್ಮ ಡಿನ್ನರ್ ಪ್ಲ್ಯಾನ್ ಮಾಡ್ಕೊಂಡ್ವಿ.
ನಮಸ್ತೆ ಕೆಫೆ ಗೋಕರ್ಣದಲ್ಲಿ ಒಂದು ತುಂಬ ಫೇಮಸ್ ಕೆಫೆ. ಇಲ್ಲಿನ ವೈಬ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಸಮುದ್ರದ ಅಲೆಗಳನ್ನು ನೋಡ್ತಾ ಡಿನ್ನರ್ ಮಾಡೋ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ, ನಮಗೊಂದು ತುಂಬಾ ಖುಷಿ ಕೊಡ್ತು. ಓಂ ಬೀಚ್ ನೋಡಿದ್ದಾಯಿತು. ಗೋಕರ್ಣದ ಇನ್ನೊಂದು ಸ್ಪೆಷಲ್ ಬೀಚ್ ಆದಂಥ ಕುಡ್ಲೆ ಬೀಚ್ ನೋಡ್ಕೊಂಡು ಬರೋಣ ಬನ್ನಿ. ಪಾರ್ಕಿಂಗಿಂದ ಸುಮಾರು ಒಂದು 8-10 ನಿಮಿಷದ ಟ್ರೆಕ್ ಅಂತ ಹೇಳ್ಬೋದು. ಗೋಕರ್ಣದ ವಿಶೇಷ ಏನಪ್ಪ ಅಂತಂದರೆ ಇಲ್ಲಿನ ಎಲ್ಲ ಫೇಮಸ್ ಬೀಚ್ಗಳು ಒಂದು ಕ್ಲಿಫ್ ಪಕ್ಕದಲ್ಲೇ ಇದೆ. ನಿಮ್ಮ ಮಂಗಳೂರು ಅಥವಾ ಉಡುಪಿ ಕಡೆ ಬೀಚ್ಗಳೆಲ್ಲ ಡೈರೆಕ್ಟ್ ನಿಮಗೆ ಪಾರ್ಕಿಂಗಿಂದ ನಡ್ಕೊಂಡು ಹೋಗ್ಬೋದು. ಇಲ್ಲಿ ಏನಂತಂದರೆ ಒಂದು ಕ್ಲಿಫನ್ನು ಹೇಳ್ಕೊಂಡು ಹೋಗಿ ನೀವು ಬೀಚನ್ನು ಆಕ್ಸೆಸ್ ಮಾಡಬೇಕಾಗುತ್ತೆ. ಕುಡ್ಲೆ ಬೀಚಲ್ಲಿ ಕೂಡ ನಿಮಗೆ ವಾಟರ್ ಸ್ಪೋರ್ಟ್ಸ್ ಆಪ್ಷನ್ಸ್ಗಳಿರುತ್ತೆ. ಕುಡ್ಲೆ ಬೀಚಿಂದ ನೀವು ಪ್ಯಾರಡೈಸ್ ಬೀಚ್ ಮತ್ತು ಹಾಫ್ ಮೂನ್ ಬೀಚ್ಗೆ ಇಲ್ಲಿಂದಲೂ ಫೆರಿಗಳನ್ನು ಕೂಡ ತಗೋಬಹುದು. ಇಲ್ಲಿ ಲೋಕಲ್ಸ್ ಹೇಳಿದ ಪ್ರಕಾರ ಗೋಕರ್ಣದ ಬೆಸ್ಟ್ ಸನ್ಸೆಟ್ ನಿಮಗೆ ಕುಡ್ಲೆ ಬೀಚಲ್ಲೇ ಸಿಗೋದು. ನಮ್ಮ ಪ್ಲ್ಯಾನಿಂಗ್ ಸ್ವಲ್ಪ ಆಚೆ ಈಚೆ ಆಯಿತು, ಅದಕ್ಕೆ ಬಿಸಿಲಿರೋ ಟೈಮಲ್ಲಿ ಬಂದಿದ್ವಿ. ಮತ್ತೊಮ್ಮೆ ಏನಾದರೂ ಗೋಕರ್ಣಕ್ಕೆ ಬಂದರೆ ನನ್ನ ಸನ್ಸೆಟ್ ಪ್ಲ್ಯಾನ್ ಅಂತೂ ಕುಡ್ಲೆ ಬೀಚಲ್ಲೇ. ಕುಡ್ಲೆ ಬೀಚ್ ನೋಡಿ ನಾವು ನೆಕ್ಸ್ಟ್ ಹೋಗ್ತಾ ಇರೋದು ಪ್ಯಾರಡೈಸ್ ಬೀಚ್ಗೆ. ನೀವು ಪ್ಯಾರಡೈಸ್ ಬೀಚ್ ತಲುಪಬೇಕು ಅಂತಂದರೆ 2 ಆಪ್ಷನ್ ಇದೆ. ಒಂದು, ಓಮ್ ಬೀಚ್ ಅಥವಾ ಕುಡ್ಲೆ ಬೀಚಿಂದ ನೀವು ಬೋಟ್ ತಗೋಬೋದು, ಇಲ್ಲ ಅಂತಂದರೆ ಟ್ರೆಕ್ ಮಾಡ್ಕೊಂಡು ಕೂಡ ಹೋಗ್ಬೋದು. ನಾವಿವಾಗ ಈ ಪ್ಯಾರಡೈಸ್ ಬೀಚ್ಗೆ ಈ ಕಾಲ್ದಾರಿಯಲ್ಲಿ ಹೋಗಿ ಇಲ್ಲಿ ಮುಂದೆ ಒಂದು ಪಾರ್ಕಿಂಗ್ ಸ್ಪಾಟ್ ಸಿಗುತ್ತೆ, ಅಲ್ಲಿ ಕಾರ್ ಪಾರ್ಕ್ ಮಾಡಿಬಿಟ್ಟು ಅಲ್ಲಿಂದ ಟ್ರೆಕ್ ಮಾಡ್ಕೊಂಡು ಹೋಗ್ತೀವಿ. 2.5 ಕಿಲೋಮೀಟ್ರ್ ಹೆಂಗೆ, ಬಟ್ ಆ ಕಡೆ ಗಾಡಿ ಅಲ್ಲ, ಕಾರೆಲ್ಲ ಓಡಾಡಿದೆ. ಏನು ಆ ಕಡೆ ಗಾಡಿ ಬಂದರೆ ಇನ್ನೊಂದು ಗಾಡಿ ಬಂದರೆ ರಿವರ್ಸ್ ತಗೋಬೇಕು. ಎಷ್ಟು ತಗೊಳಕ್ಕಾಗುತ್ತೆ? ಇಷ್ಟು ದೂರನೇ ಬಂದಿದ್ದೀವಿ ಹತ್ಬಿಡೋಣ ಅಂತೀಯ? ಹಾಂ. ರೋಡ್ ಹೆಂಗೆ ಅನಿಸ್ತು? ರೋಡ್ ನಂಗೆ ತುಂಬ ಇಷ್ಟ ಆಯ್ತು. ಚಿಕ್ಕದಿತ್ತು, ಸಖತ್ ಅದು ಇತ್ತು. ನಾನು ಫಸ್ಟ್ ನೋಡಿದಾಗ ಅದು ಬರೀ ಕಾಲ್ದಾರಿ ಅಂದ್ಕೊಂಡಿದ್ದೆ. ಹಾಂ, ನಾನು ಹಾಗೆ ಅಂದ್ಕೊಂಡಿದ್ದೆ. 20 ನಿಮಿಷ ಅಂತಿದೆ, ನಾವು ಅದಕ್ಕಿಂತ ಕಮ್ಮಿಯಲ್ಲಿ ಮಾಡೋಣ. ಕಾಣಿಸ್ತಾ ಇರೋದು ಒಳ್ಳೇದು.
ನಾವು ಕಾರ್ ಪಾರ್ಕ್ ಮಾಡಿದ ಜಾಗದಿಂದ ಒಂದು 20 ನಿಮಿಷಗಳ ಟ್ರೆಕ್ ಇತ್ತು. ಟ್ರೆಕ್ ಏನು ತುಂಬ ಕಷ್ಟ ಏನಿಲ್ಲ, ಒಂದು ಲೈಟ್ ಟು ಮಾಡ್ರೇಟ್ ಡಿಫಿಕಲ್ಟಿ ಅಂತ ಹೇಳ್ತೀನಿ. ಅಲ್ಲಲ್ಲಿ ಸ್ವಲ್ಪ ಇಳಿಜಾರುಗಳಿದೆ, ಅದು ಬಿಟ್ಟರೆ ಸಾಧಾರಣವಾಗಿ ಟ್ರೆಕ್ ಮಾಡಬಹುದು. ಬಟ್ ಇಲ್ಲಿ ಟ್ರೆಕ್ ಮಾಡ್ಕೊಂಡು ಬಂದ ಮೇಲೆ ನಿಮ್ಮ ವ್ಯೂ ಇದೆಯಲ್ಲ, ನಾನು ಆ ಥರ ಬೀಚ್ ವ್ಯೂ ನಾನು ಎಲ್ಲೂ ನೋಡಿರಲಿಲ್ಲ. ತುಂಬಾ ಬ್ಯೂಟಿಫುಲ್ ಆಗಿತ್ತು. ಮತ್ತು ಈ ಜಾಗಕ್ಕೆ ಟ್ರೆಕ್ ಮಾಡ್ಕೊಂಡು ಬರಬೇಕಾಗಿರೋದ್ರಿಂದ ಇಲ್ಲಿ ಜನ ಜಾಸ್ತಿ ಕೂಡ ಇರಲಿಲ್ಲ. ನಮ್ಮನ್ನು ಬಿಟ್ಟರೆ ಒಂದು 2-3 ಜನ ಇದ್ದರು, ಮತ್ತು ಇಲ್ಲೊಂದು ಅಂಗಡಿ ಇತ್ತು ಅಷ್ಟೇ. ಅಷ್ಟೇ ಸಾಕು, ಅಲ್ಲಿ ಜಾರುತ್ತೆ. ಈ ಜಾಗ ನಮ್ಗೆ ಎಷ್ಟು ಮನಸ್ಸಿಗೆ ಹಿಡಿಸುತ್ತೋ ಅಂತಂದರೆ ನಮ್ಗೆ ಇಲ್ಲಿಂದ ಹೋಗೋಕ್ಕೆ ಮನಸ್ಸೇ ಇರಲಿಲ್ಲ. ಆದರೆ ಏನು ಮಾಡೋದು, ನಾವು ಉಳ್ಕೊಂಡಿದ್ದು ಹೋಟ್ಲಿಂದ ಒಂದು 2-3 ಸರಿ ಕಾಲ್ ಬಂತು, ಚೆಕ್ಔಟ್ ಟೈಮ್ ಆಯಿತು, ಬನ್ನಿ ಚೆಕ್ಔಟ್ ಮಾಡಿ ಅಂತ. ಆದ್ದರಿಂದ ನಾವು ತುಂಬ ಅರ್ಧ ಮನಸ್ಸಿನಿಂದ ಈ ಜಾಗ ಬಿಟ್ಟು ಹೊರಡಲೇಬೇಕಾಯಿತು. ನಾವು ಗೋಕರ್ಣದಲ್ಲಿ ಬರೀ 2 ದಿನ ಇದ್ದಿದ್ದರಿಂದ ಇಲ್ಲಿನ ಹಾಫ್ ಮೂನ್ ಬೀಚ್ಗೆ ಟ್ರೆಕ್ ಮಾಡೋಕ್ಕಾಗಲಿಲ್ಲ. ಖಂಡಿತ ನೆಕ್ಸ್ಟ್ ಟೈಮ್ ಗೋಕರ್ಣಕ್ಕೆ ಬಂದಾಗ ಹಾಫ್ ಮೂನ್ ಬೀಚ್ನ ವಿಸಿಟ್ ಮಾಡ್ತೀನಿ, ಅದ್ರ ವಿಡಿಯೋ ನಿಮಗೂ ಕೂಡ ತೋರಿಸ್ತೇನೆ. ಈ ವಿಡಿಯೋನ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ತಪ್ಪದೇ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ.